ಈಗ ನಡೆಯುತ್ತಿರುವ ಭಾರತೀಯ ಪ್ರಜಾಪ್ರಭುತ್ವದ ಕೊಲೆ, ನಾವು ಎಚ್ಚೆತ್ತು ಇದನ್ನು ತಡೆಯೋಣ. ಕಿರು ಪುಸ್ತಕದ ಓದು, ತಾರೀಕು 21 ಏಪ್ರಿಲ್ 2026. ಭಾಗ 15. ನಮ್ಮ ತಕ್ಷಣದ ಗುರಿಗಳು ಏನಾಗಿರಬೇಕು? ನಮ್ಮ ತಕ್ಷಣದ ಗುರಿಗಳು ಏನಾಗಿರಬೇಕು? ನಾವು ಇವುಗಳಿಗೆ ಒತ್ತಾಯಿಸಬೇಕು. SIR ವಿಶೇಷ ತೀವ್ರ ಪರಿಷ್ಕರಣೆ ರದ್ದು. ಇದು ಅತ್ಯಂತ ದೋಷಪೂರಿತವಾಗಿರುವುದರಿಂದ ಭಾರತದಾದ್ಯಂತ ಈಗಾಗಲೇ ಪೂರ್ಣಗೊಂಡಿರುವ ಸ್ಥಳಗಳಲ್ಲೂ ಸೇರಿದಂತೆ ತಕ್ಷಣವೇ ಇದನ್ನು ರದ್ದುಗೊಳಿಸಬೇಕು. ಚುನಾವಣಾ ಆಯುಕ್ತರ ರಾಜೀನಾಮೆ. ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಆಯುಕ್ತರು ರಾಜೀನಾಮೆ ನೀಡಬೇಕು. ನಿಷ್ಪಕ್ಷಪಾತ ಪ್ರಕ್ರಿಯೆಯ ಮೂಲಕ ಹೊಸಬರನ್ನು ನೇಮಿಸುವವರೆಗೆ ಅವರು ಕೇವಲ ಹಂಗಾಮಿಯಾಗಿ ಕಾರ್ಯನಿರ್ವಹಿಸಬೇಕು. ಪ್ರಸ್ತುತ ಸರ್ಕಾರಗಳ ರಾಜೀನಾಮೆ. ಒಕ್ಕೂಟ ಮತ್ತು ರಾಜ್ಯ ಮಟ್ಟದ ಪ್ರಸ್ತುತ ಸರ್ಕಾರಗಳು ರಾಜೀನಾಮೆ ನೀಡಬೇಕು. ನಿಷ್ಪಕ್ಷಪಾತವಾಗಿ ಆಯ್ಕೆಯಾದ ಚುನಾವಣಾ ಆಯೋಗವು ಪ್ರಾಮಾಣಿಕ ಚುನಾವಣೆಗಳನ್ನು ನಡೆಸುವವರೆಗೆ ಅವು ಕೇವಲ ಹಂಗಾಮಿ ಉಸ್ತುವಾರಿ ಸರ್ಕಾರಗಳಾಗಿ ಮುಂದುವರಿಯಬೇಕು. ಅಂತಹ ಚುನಾವಣೆಗಳ ಮೂಲಕ ಹೊಸ ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳು ರಚನೆಯಾಗಿ ಕಾನೂನುಬದ್ಧ ಕಾರ್ಯಾಂಗಗಳನ್ನು ಆರಿಸಬೇಕು. ನ್ಯಾಯಾಂಗ ಸುಧಾರಣೆಗಳು. ನಮ್ಮ ಪ್ರಜಾಪ್ರಭುತ್ವವನ್ನು ರಕ್ಷಿಸುವಲ್ಲಿ ಈಗ ಆದಂತೆ ನ್ಯಾಯಾಂಗವು ಮತ್ತೆ ವಿಫಲವಾಗದಂತೆ ಅದರ ಕಾರ್ಯವೈಖರಿಯಲ್ಲಿ ಸುಧಾರಣೆಗಳನ್ನು ತರಬೇಕು. ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಗಾಗಿ 17 ಪೇಜ್ PDF ಬುಕ್ಲೆಟ್ ಡೌನ್ಲೋಡ್ ಮಾಡ್ಕೋಬೋದು ಫ್ರೀಯಾಗಿ. kannadaindians.com/SIR ಅಥವಾ ಡೆಮಾಕ್ರಸಿ ಇನ್ ಡೇಂಜರ್ -English ಅಥವಾ ಕನ್ನಡ.